ಫೈರ್ ಅಂಡ್ ಸೇಫ್ಟಿ ಕ್ಷೇತ್ರದಲ್ಲಿ ತರಬೇತಿ ನೀಡ್ತಾ ಇರುವ ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಅಂಡ್ ಸೇಫ್ಟಿ ಸಂಸ್ಥೆಯು ಉದ್ಯಾವರ ಸೇಂಟ್ ಫ್ರಾನ್ಸಿಸ್ ಸೇವಿಯರ್ ಚರ್ಚ್ ಆವರಣದ ಕಟ್ಟಡದಲ್ಲಿ ಸ್ಥಳಾಂತರಗೊಂಡಿದ್ದು, ನೂತನ ಸಂಸ್ಥೆಯನ್ನ ಉದ್ಯಾವರ ದೇವಾಲಯದ ಪ್ರಧಾನ ಧರ್ಮಗುರು ಫಾದರ್ ಅನಿಲ್ ಡಿಸೋಸಾ ಮತ್ತು ಡಚ್ ವರ್ಲ್ಡ್ ಮಾಧ್ಯಮದ ಸಂಸ್ಥಾಪಕರಾದ ವಾಲ್ಟರ್ ನಂದಳಿಕೆ ಸಂಸ್ಥೆಯ ಪೆಟ್ರಿಷಿಯಾ ಉದ್ಘಾಟಿಸಿದ್ರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಡಚ್ ವರ್ಲ್ಡ್ ಸಂಸ್ಥಾಪಕರಾದ ವಾಲ್ಟರ್ ನಂದಳಿಕೆಯವರು, ಈ ಸಂಸ್ಥೆಯಲ್ಲಿ ಅಧ್ಯಯನ ಮಾಡುವವರಿಗೆ ಉಜ್ವಲ ಭವಿಷ್ಯವಿರುತ್ತದೆ. ಈ ಸಂಸ್ಥೆಯು ಚರ್ಚ್ ಆವರಣದಲ್ಲಿ ಸ್ಥಾಪಿತವಾಗಿದೆ. ಆದುದರಿಂದ ದೇವರ ದಯೆ ಸಂಪೂರ್ಣವಾಗಿ ಇರುತ್ತೆ ಮತ್ತು ಇಲ್ಲಿ ಅಧ್ಯಯನ ಮಾಡಲು ಆಯ್ಕೆ ಮಾಡುವ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ಉದ್ಯಾವರ ಸೇಂಟ್ ಫ್ರಾನ್ಸಿಸ್ ಸೇವಿಯರ್ ದೇವಾಲಯದ ಪ್ರಧಾನ ಧರ್ಮಗುರು ಫಾದರ್ ಅನಿಲ್ ಡಿಸೋಸಾ ಕಟ್ಟಡವನ್ನು ಆಶೀರ್ವದಿಸಿ ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆಯ ಮೂಲಕ ಭವಿಷ್ಯಕ್ಕೆ ಸಹಾಯಕವಾಗುವ ಉತ್ತಮ ಶಿಕ್ಷಣ ಇಲ್ಲಿ ದೊರೆಯುವಂತಾಗಲಿ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಅಲ್ವಿನ್ ಡಿಲಿಮಾ, ಶಾನ್ ಫೆಟ್ರಿಷಿಯಾ ಮತ್ತು ವಿದ್ಯಾರ್ಥಿಗಳು, ಪೋಷಕರು ಮತ್ತು ಹಿತೈಷಿಗಳು ಉಪಸ್ಥಿತರಿದ್ದರು. ಸ್ಟೀವನ್ ಕುಲಾಸೋ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಉದ್ಯಾವರದ ಸೇಂಟ್ ಫ್ರಾನ್ಸಿಸ್ ಸೇವಿಯರ್ ಚರ್ಚ್ ಆವರಣದಲ್ಲಿ ನೂತನವಾದ ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಅಂಡ್ ಸೇಫ್ಟಿ ಮತ್ತು ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಸಂಸ್ಥೆಯು ಅತ್ಯಾಧುನಿಕ ಫೈರ್ ಅಂಡ್ ಸೇಫ್ಟಿ ಮತ್ತು ಕೌಶಲ್ಯ ಆಧಾರಿತ ಕೋರ್ಸ್ಗಳನ್ನು ಪರಿಚಯಿಸ್ತಾ ಇದ್ದು, ವಿಶಾಲ ಕಟ್ಟಡದಲ್ಲಿ ಆಧುನಿಕ ಉಪಕರಣಗಳನ್ನು ಹೊಂದಿರುವ ಲ್ಯಾಬ್ ಮತ್ತು ಸಲಕರಣೆಗಳೊಂದಿಗೆ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡ್ತಾ ಇದೆ. ಈ ಕಟ್ಟಡ ಒಂದು ಹೈಸ್ಕೂಲ್ ಆಗಿ ಮಾರ್ಪಾಡಾಗಿತ್ತು. ಈ ಸಂಸ್ಥೆಯನ್ನ ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಅಂಡ್ ಸೇಫ್ಟಿ, ಈ ಸಂಸ್ಥೆಯ ಮಾಲಕರಾದ ಆಲ್ವಿನ್ ಜಾನ್ ಡಿಲಿಮಾ ಹಾಗೂ ಕುಟುಂಬದವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ by welcoming the dignitaries who have graced this occasion. ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಅಂಡ್ ಸೇಫ್ಟಿ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ರಿಲೇಟೆಡ್ ಇನ್ಸ್ಟಿಟ್ಯೂಷನ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಖುಷಿಯಾಗ್ತದೆ. 2001 ಇಸವಿಯಲ್ಲಿ ಜೇಮ್ಸ್ ಹೆಕ್ಲರ್ ಎಂಬ ಒಬ್ಬ ಪ್ರೊಫೆಸರ್, ಯೂನಿವರ್ಸಿಟಿ ಆಫ್ ಚಿಕಾಗೋದ ಪ್ರೊಫೆಸರ್ 2001 ಇಸವಿಯಲ್ಲಿ ಅವರಿಗೆ ನೋಬೆಲ್ ಪ್ರೈಸ್ ಸಿಕ್ಕಿತ್ತು ಇಕನಾಮಿಕ್ಸ್ ಅಲ್ಲಿ. ನೀವು ಬೇಕಾದರೆ ಸರ್ಚ್ ಮಾಡಿ, ಗೂಗಲ್ ಮಾಡಿ. 2001 ನಲ್ಲಿ ಜೇಮ್ಸ್ ಹೆಕ್ಲರ್ ಅಂತ ಅವರಿಗೆ ನೋಬೆಲ್ ಪ್ರಶಸ್ತಿ ಸಿಗ್ತದೆ. ಆ ನೋಬೆಲ್ ಪ್ರಶಸ್ತಿಯಲ್ಲಿ ತುಂಬಾ ವಿಷಯಗಳು, ಅವರ ಸಂಶೋಧನೆಯಲ್ಲಿ ತುಂಬಾ ವಿಷಯಗಳು ಅಡಕವಾಗಿದೆ, ಇನ್ಕ್ಲೂಡ್ ಆಗಿವೆ. ಆದ್ರೆ ಒಂದು ಪಾಯಿಂಟ್ ಬಹಳ ಇಂಟ್ರೆಸ್ಟಿಂಗ್ ಆದದ್ದು, ಎಲ್ಲ ಮೀಡಿಯಾ ಅದನ್ನ ಕ್ಯಾರಿ ಮಾಡಲಿಲ್ಲ ಮತ್ತು ಎಲ್ಲ ಇನ್ಸ್ಟಿಟ್ಯೂಷನ್ ಅದನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ. ಅದರ ಆ ಸಂಶೋಧನೆಯ ಪ್ರಕಾರ ಈ ಜಗತ್ತಿನಲ್ಲಿ ಯಾರೆಲ್ಲ ತಮ್ಮ ಕರಿಯರ್ ಅಲ್ಲಿ ಅಥವಾ ತಮ್ಮ ಲೈಫ್ ಅಲ್ಲಿ ಅಥವಾ ಏನು ತಾವು ಕೈಗೆತ್ತಿಕೊಂಡಿದ್ದಾರೆ ಅದರಲ್ಲಿ ಯಶಸ್ವಿಯಾಗಿದ್ದಾರಾ ಅಥವಾ ತುಂಬಾ ಹಣ ಮಾಡಿ ಏನೆಲ್ಲ ರಿಚ್ ಆಗಿದ್ದಾರಾ, ಇಡೀ ವಿಶ್ವದಲ್ಲಿ ಅತ್ಯಂತ ಸಕ್ಸಸ್ಫುಲ್ ಆದವರಲ್ಲಿ 80%, ಪ್ಲೀಸ್ ರಿಮೆಂಬರ್ ಮೈ ಡಿಯರ್ ಸ್ಟೂಡೆಂಟ್ಸ್, 80% ಜನರು ಸಕ್ಸಸ್ ಆದ ಕಾರಣ ಪುಸ್ತಕದ ಬದನೆಕಾಯಿ ಅಥವಾ ಸರ್ಟಿಫಿಕೇಟ್ ಅಲ್ಲ, ಓನ್ಲಿ ಸಾಫ್ಟ್ ಸ್ಕಿಲ್ಸ್. ರಿಮೆಂಬರ್ ದಿಸ್. ಕೇವಲ ಸಾಫ್ಟ್ ಸ್ಕಿಲ್ಸ್ ನಿಂದ 80% ಜನ ಇವತ್ತು ಯಾರೆಲ್ಲ ಯಶಸ್ವಿ ಆಗಿದ್ದಾರೆ ಅದರಲ್ಲಿ 80% ಜನರು
ಸಾಫ್ಟ್ ಸ್ಕಿಲ್ ಮೂಲಕ ಅವರು ಆ ಯಶಸ್ಸನ್ನ ಪಡ್ಕೊಂಡಿದ್ದಾರೆ. ಇದರ ಅರ್ಥ ಏನೆಂದ್ರೆ, ನಾವು ನಮ್ಮ ಪೇರೆಂಟ್ಸ್ ಇವತ್ತು ಓಡಿ ಹೋಗುವುದು ಮಾರ್ಕ್ಸ್ ನ ಹಿಂದೆ. ಇವತ್ತು ಎಲ್ಲಿವರೆಗೆ ನಾವು ತಲುಪಿದ್ದೇವೆ ಅಂದ್ರೆ ಅವರಿಗೆ ನಾನು ಕಂಗ್ರಾಚುಲೇಷನ್ ಹೇಳ್ತೇನೆ. ಆದರೆ 625ರಲ್ಲಿ 625, ನಮ್ಮ ಕಾಲದಲ್ಲಿ 40 ಸಿಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಇಷ್ಟು ಕಲಿತರೆ 45 ಸಿಗ್ತಿರ್ಲಿಲ್ಲ, 60 ಸಿಗ್ತಿರ್ಲಿಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ 4-5 ಸ್ಟೂಡೆಂಟ್ಗೆ 625. ಆವಾಗ ಪೇಪರ್ ಕರೆಕ್ಷನ್ ಸರಿ ಇರ್ಲಿಲ್ವಾ, ಈಗ ಸರಿ ಇಲ್ವಾ ನನ್ಗೆ ಗೊತ್ತಿಲ್ಲ. ಆದ್ರೆ ನಾವು ಚೇಂಜ್ ಮಾಡುವುದು ಈ ಸರ್ಟಿಫಿಕೇಟ್, ಈ ಮಾರ್ಕ್ಸ್. ಎಲ್ಲರೂ ಇದನ್ನು ಚೇಂಜ್ ಮಾಡಿದ್ರೆ ಸ್ಕಿಲ್ ಅನ್ನ ಯಾರು ಚೇಂಜ್ ಮಾಡುವುದು? ಸಾಫ್ಟ್ ಸ್ಕಿಲ್ಸ್ ಇರಲಿ, ಹಾರ್ಡ್ ಸ್ಕಿಲ್ಸ್ ಇರಲಿ, ಇದು ನೀವು ಒಮ್ಮೆ ಕಲಿತು ಪಾಸ್ ಆದ ನಂತರ, ಇಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆದ ನಂತರ, ಲೆಟ್ ಮಿ ಟೆಲ್ ಯು, ಜಾಬ್ ಈಸ್ ಗ್ಯಾರಂಟೀಡ್. ನಾಟ್ 1%, 2%, 100%. ಯಾರ ಹತ್ರ ಸ್ಕಿಲ್ಸ್ ಇದೆಯಾ ಅವರು ಡೆಫಿನೆಟ್ಲಿ ಫೇಲ್ ಆಗುದಿಲ್ಲ. ರೀಸೆಂಟ್ಲಿ ನಾನು ಒಂದು 2-3 ವಾರದ ಹಿಂದೆ ಕ್ಯಾನಡಾಕ್ಕೆ ಹೋಗಿದ್ದೆ. ಅಲ್ಲಿ ನನ್ನ ಕೆಲವರು ಫ್ರೆಂಡ್ಸ್ ಬ್ಯಾಂಕ್ ಅಲ್ಲಿ ಎಂಪ್ಲಾಯೀಸ್, ಅವರದ್ದು ತಿಂಗಳಿಗೆ ಟೋಟಲ್ ಸ್ಯಾಲರಿ ಅಬೌಟ್ $5,000 to $6,000. ನೀವು ಬೇಕಾದ್ರೆ ನಂಬಿ, ಇಲ್ಲಾದ್ರೆ ಬಿಟ್ಟು ಬಿಡಿ. ಅಲ್ಲಿ ಕೆಲಸ ಮಾಡುವ ಪ್ಲಂಬರ್, ಅಲ್ಲಿ ಫೈರ್ ಅಂಡ್ ಸೇಫ್ಟಿ ಕೆಲಸ ಮಾಡುವವರು, ಅಲ್ಲಿ ಈ ಕ್ಲೀನಿಂಗ್ ಮಾಡುವವರು, ಅವರಿಗೆ 1 ಗಂಟೆಗೆ $35 ಅಂದ್ರೆ ಅವರ ಇನ್ಕಮ್ ಒಂದು ತಿಂಗಳಿಗೆ $10,000. ರ್ಯಾಂಕ್ ತೆಗೆದು ಫಸ್ಟ್ ಕ್ಲಾಸ್ ಬಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿದವರಿಗೆ $5,000 to $6,000, ಸ್ಕಿಲ್ ಇದ್ದವರಿಗೆ $10,000. So remember, students and parents, if you have chosen this institution, congratulations, you have chosen the right career, right profession. Around 7 years ago, we started this institution with a simple vision to provide quality education, practical training and employment-oriented courses for our youngsters. Since then, we have trained hundreds of students and helped many of them build successful careers in the field. Safety, environmental management, industrial safety and related sectors. Our mission is to provide quality professional education, to develop skilled and responsible professionals, to promote workplace safety and accident prevention, to create employment opportunities for youngsters, to support industry with competent and trained manpower. Our objective is not only educate students, but also motivate them into confident professionals who can contribute to society and industry with knowledge and the discipline and integrity. I am proud to say that over last 7 years, many of our students have secured placement in construction company, manufacturing industries and oil and gas industries. And various organizations across India and abroad. Their success and motivators to continue our commitment. Today we are taking another important step forward, the inauguration of Karavali of Skill Development. Through this division, we are introducing new career-oriented diploma courses. Fire and Safety Engineering, Hotel Management and Tourism, Computer Education, Electrical and Electronic Education, and Automobile Education and other courses. This program is designed to meet the changing demands of industries and help students gain practical skill for better employment. As we inaugurate this new campus and launch this new diploma courses, we commitment to providing modern facilities and practical training and placement assistance. ಶ್ರೀಮನ್ ಆಲ್ವಿನ್ ಹಾಗೂ ಕುಟುಂಬದವರು ನಮ್ಮ ಸಂಸ್ಥೆಯನ್ನ ಈ ಒಂದು ಪರಿಸರಕ್ಕೆ ಸ್ಥಳಾಂತರಿಸಿದ್ದಾರೆ. ನಮಗೂ ಕೂಡ ತುಂಬ ಸಂತೋಷ. ಯಾಕಂತ ಹೇಳಿದ್ರೆ ಯಾವ ಸಂಸ್ಥೆಗಳು ಹುಟ್ಟಿ ಬಂದರೆ ಆ ಪರಿಸರ ಉತ್ತಮವಾಗಿ
ಬೆಳವಣಿಗೆಗೊಳ್ತದೆ, ಅಭಿವೃದ್ಧಿಗೊಳ್ತದೆ. ಹಾಗಿರುವಾಗ ಈ ಒಂದು ಉತ್ತಮ ಪರಿಸರದಲ್ಲಿ ಇರುವಂತಹ ಈ ಸಂಸ್ಥೆಯ ಮುಖಾಂತರ ಅನೇಕ ವಿದ್ಯಾರ್ಥಿನಿಯರಿಗೆ ಇಲ್ಲಿ ಅವಕಾಶ ದೊರಕಲಿ, ಒಳ್ಳೆಯ ವಿದ್ಯೆಯು, ಸ್ಕಿಲ್ ಡೆವಲಪ್ಮೆಂಟ್ ವಿದ್ಯೆಯು ಅವರಿಗೆ ಲಭಿಸಲಿ, ಹಾಗೂ ಅವರ ಜೀವನದಲ್ಲಿ ಯಶಸ್ಸನ್ನು ಕಾಣುವಂತಹ ಒಂದು ಪರಿಸ್ಥಿತಿ ಅವರಿಗೆ ಒದಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ಯಾರು ವಿಶೇಷವಾಗಿ ಇವತ್ತಿನ ಮುಖ್ಯ ಅತಿಥಿಗಳು ಶ್ರೀಮಾನ್ ವಾಲ್ಟರ್ ನಂದಳಿಕೆಯವರು ಉತ್ತಮ ಸಾಂದೇಶವನ್ನು ನೀಡಿದ್ದಾರೆ. ನಮ್ಮ ಯಶಸ್ಸನ್ನ ನಾವು ಯಾವುದರಲ್ಲಿ ಕಾಣಬಹುದು ಎಂಬುದಾಗಿ ಅವರು ಹೇಳಿದ್ದಾರೆ. ವಿದ್ಯೆ ಎಷ್ಟು ಇದ್ರೂ ನಮಗೆ ಸಾಫ್ಟ್ ಸ್ಕಿಲ್ಸ್ ಅಥವಾ ಬೇರೆ ಸ್ಕಿಲ್ಸ್ ಇಲ್ಲದಿದ್ರೆ ನಮ್ಮ ಅಭಿವೃದ್ಧಿ ಕುಂಠಿತಗೊಳ್ತದೆ. ಈಗ ತುಂಬಾ ಮಂದಿ ಅವರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಾರೆ, ಆದರೆ ಅವರಿಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರುವುದಿಲ್ಲ, ಎಲ್ಲಿ ಯಾವ ರೀತಿಯಲ್ಲಿ ನಾವು ಮುಂದೆ ಹೋಗಬೇಕೆಂಬುದು ಅವರಿಗೆ ಅರಿಯುವುದಿಲ್ಲ. ಆಗಿರುವಾಗ ಅವರು ಎಷ್ಟು ಕಲಿತು ಕೂಡ ಅದು ಪ್ರಯೋಜನಕ್ಕೆ ಬೀಳುವುದಿಲ್ಲ. ಆದರೆ ಸ್ಕಿಲ್ಸ್ಗಳನ್ನು ಕಲಿತವರು ಎಲ್ಲಿಯೂ ಹೋಗಿ ಅವರ ಜೀವನವನ್ನು ಅವರು ನಡೆಸ್ಕೊಳ್ಬಹುದಾಗಿದೆ. ಆಗಿರುವಾಗ ಈ ಸಂಸ್ಥೆಯ ಮುಖಾಂತರ ಅನೇಕ ವಿದ್ಯಾರ್ಥಿಗಳ ಒಂದು ರೀತಿಯಲ್ಲಿ ಭವಿಷ್ಯ ರೂಪುಗೊಳ್ಳಲಿ, ಈ ವಿದ್ಯಾಸಂಸ್ಥೆಯ ಮುಖಾಂತರ ಅನೇಕರಿಗೆ ಯಶಸ್ಸು ಸಿಗಲಿ, ಹಾಗೂ ಅವರ ಬದುಕಿಗೆ ಒಂದು ದಾರಿದೀಪವಾಗಲಿ, ಹಾಗೂ ಈ ಸಂಸ್ಥೆ ಇನ್ನೂ ಕೂಡ ಬೆಳಗಲಿ ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಹಾಗೂ ಶ್ರೀಮಾನ್ ಆಲ್ವಿನ್ ಹಾಗೂ ಜಾನೆಟ್ ಡಿಲಿಮಾ ಇವರಿಗೆ ಹಾಗೂ ಅವರ ಕುಟುಂಬದ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಗಾಡ್ ಬ್ಲೆಸ್ ಯು.